ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ಹೊಸ ಮನೆಯಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಯ್ಸ್ ಕೂಡ ಸ್ವಲ್ಪ ಏಕೋ ಏಕೋ ಕೇಳಿಸ್ಬಹುದು. ಸೊ ಯಾಕೆಂದರೆ ಫುಲ್ ಖಾಲಿ ಮನೆ ಅಲ್ವಾ, ಹಾಗಾಗಿ ಇವತ್ತು ಸ್ವಲ್ಪ ಟೈಲ್ಸ್ ಕೆಲಸ ಪೆಂಡಿಂಗ್ ಇದೆ, ಅದನ್ನು ಮಾಡೋದಿದೆ. ಹಾಗೆ ಗ್ಯಾಸ್ ಫಿಕ್ಸಿಂಗ್ ಎಲ್ಲ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ನಿನ್ನೆ ನೈಟ್ ಆ್ಯಕ್ಚುಲಿ ಮಾಡಿದ್ದದು, ಈಚೆ ಇಡೋ ಥರನೇ ಮಾಡಿದ್ದೀವಲ್ವ ಸಿಲಿಂಡ್ರೆಲ್ಲ. ಸೊ ಅದು ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ನೋಡಿ, ಇದೇ ಆ್ಯಕ್ಚುಲಿ ನೆನ್ನೆ ನೈಟ್ ಮಾಡಿದ್ದು. ಸೊ ಇದು ಬಂದು ಸಿಲಿಂಡ್ರ್ ಇಡೋಕ್ಕೆ ಮಾಡಿಸ್ಕೊಂಡಿರೋದು. ಒಂದೊಂದು ಮನೆಯದನ್ನು ಕೂಡ ಈ ಥರ ಸಪ್ರೇಟಾಗಿ ಮಾಡಿಸಿದ್ದೀನಿ, 3 ಡೋರ್ ಥರ. ಸೊ ಅದನ್ನು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ, ತೆಗೆದು ಓಪನ್ ಮಾಡಿ ತೋರಿಸ್ತೀನಿ. ಇನ್ನು ಆ ಸೈಡ್ ಫುಲ್ ಕವರ್ ಆಗಿಬಿಡಲಿ ಅನ್ನೋ ಇಂಟೆನ್ಷನಲ್ಲಿ ಈ ಥರ ಫುಲ್ಲು ಮಾಡಿಸಿದ್ದೀನಿ. ಸೊ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್, ಯಾವ ಥರ ಬರುತ್ತೆ ಅಂತ. ಯಾಕೆಂದರೆ ನಾವೆಲ್ಲಾದರೂ ಹೋದಾಗ ಸುಮ್ಮನೆ ಡೋರು ಸಿಲಿಂಡ್ರ್ ತೊಗೊಂಬಿಟ್ಟಿದ್ದಾರೆ, ನಮ್ದು ಹಾಕ್ಕೊಂಡಿದ್ದಾರೆ, ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ನೋದು ಯಾರಿಗೂ ಇರಬಾರ್ದಲ್ವಾ. ಸೊ ಹಾಗಾಗಿ 3 ಮನೆಗೂ ಈ ಥರ ಸಪ್ರೇಟ್ ಲಾಕ್ ಮಾಡಿಸಿದ್ದೀವಿ. ಸೊ ಇದನ್ನು ನೋಡಿ, ಹಿಂಗೆ ಲಾಕ್ ಓಪನ್ ಮಾಡಿ ಇಲ್ಲಿ ಸಿಲಿಂಡ್ರ್ ಈ ಥರ ಇಟ್ಕೊಳೋದು. ಸೊ ಇದೇ ಥರನೇ 3 ಮನೆಗೂ 3 ಮಾಡಿಸಿದ್ದೀವಿ. ಇನ್ನು ಆ ಸೈಡ್ ಏನಾದರೂ ಸಾಮಾನು ಇಟ್ಕೋಬೋದು ಅಂತ ಹೇಳಿ ಆ ಥರ ಲಾಕ್ ಮಾಡಿಸಿದ್ದೀನಿ, ಫುಲ್ ಕವರ್ ಆಗಲಿ ಒಂದು ಕಡೆಯಿಂದ ಅಂತ. ಸೊ ಸಿಲಿಂಡ್ರ್ ಗ್ಯಾಸ್ ಇಡೋದೆಲ್ಲ ಈ ಥರ ಮಾಡಿಸಿದ್ದೀರಿ, ನೋಡಿದ್ದೀರಾ, ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಇನ್ನು ಮೇಲೆ ಏನೇನು ಮಾಡಿದ್ದಾರೆ ಅನ್ನೋ ತೋರಿಸ್ತೀನಿ ಬನ್ನಿ. ಇದು ಆ್ಯಕ್ಚುಲಿ ಫಸ್ಟ್ ಫ್ಲೋರು. ಸೊ ಫಸ್ಟ್ ಫ್ಲೋರಲ್ಲಿ ನೋಡಿ, ಬೆಳಗ್ಗೆಯಿಂದ ತೊಳಿತಾನೆ ಬರ್ತಿದ್ದಾರೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಮುಗಿಸಿದ್ದಾರೆ, ಬಟ್ ಅಲ್ಲಿ ಕೆಲಸ ಇನ್ನೂ ಮಾಡ್ತಿದ್ದಾರೆ, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಅಲ್ಲಿ ಸಾಮಾನೆಲ್ಲ ಇಟ್ಕೊಂಡಿದ್ದಾರಲ್ಲ, ಹಾಗಾಗಿ. ಇನ್ನು ಇಲ್ಲೆಲ್ಲ ಫುಲ್ಲು ವಾಶ್ ಮಾಡಿ ಇಟ್ಟಿದ್ದಾರೆ. ಇನ್ನು ಹಂಗೆ ತ್ಯಾವ ಇದೆ, ಇನ್ನೇನಿದ್ರು ಇಲ್ಲಿಗೆ ಅಪ್ಯಾಕ್ಸಿ ಹಾಕಬೇಕು. ಸೊ ಅಪ್ಯಾಕ್ಸಿ ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ ಇನ್ನು ಅದು ಡ್ರೈ ಆಗಬೇಕು, ಹಾಗಾಗಿ. ಇನ್ನು ಮೇಲ್ಗಡೆ ಏನು ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಇಲ್ಲೂ ಆ್ಯಕ್ಚುಲಿ ಎಲ್ಲ ತೊಳೆದು ಇಟ್ಟಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಒಳಗಡೆ ಎಲ್ಲ ಫುಲ್ಲು ವಾಶ್ ಮಾಡಿ ಇಟ್ಟಿದ್ದಾರೆ. ಇನ್ನೇನಿದ್ರು ಇಲ್ಲಿ ಆ್ಯಕ್ಚುಲಿ ಈಗ ನಾಳೆ ಬಂದು ತೊಳೆದು ವೈಟ್ ಸಿಮೆಂಟ್ ಹಾಕ್ತಾರೆ, ಅದನ್ನು ತೋರಿಸ್ತೀನಿ. ಕೆಳಗಡೆ ಎಲ್ಲ ಆ್ಯಕ್ಚುಲಿ ಈಗ ಕಟ್ ಮಾಡಿ ಇಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು, ತೊಳೆದು ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇದಕ್ಕೆ ಆ್ಯಕ್ಚುಲಿ ಲಪೋತ್ರ ಹಾಕ್ತಾರೆ, ಅಂದರೆ ವಾಟರ್ ಲೀಕ್ ಆಗಬಾರ್ದಲ್ಲ, ಅದಕ್ಕೆ. ಇನ್ನು ದೇವ್ರ ಮನೆಯೂ ಕೂಡ ತೊಳೆದು ಇಟ್ಟು ಹೋಗಿದ್ದಾರೆ, ನಾಳೆ ಬಚ್ಚಿಲ್ಲು ಮತ್ತು ದೇವ್ರ ಮನೆ ಮುಗಿಸ್ತೀನಿ ಅಂತ. ನೋಡ್ತಿರ್ಬೋದು, ದೇವ್ರ ಮನೆಯೂ ಫುಲ್ಲು ಆಸಿಡ್ ವಾಶ್ ಆಗಿದೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ. ಇನ್ನು ಮೇಲ್ಗಡೆ ಮನೆಯಲ್ಲಿ ಏನೇನು ಮಾಡಿದ್ದಾರೆ ನೋಡೋಣ. ಮೇಲ್ಗಡೆ ಮನೆಯಲ್ಲಿ ಆ್ಯಕ್ಚುಲಿ ಕಂಪ್ಲೀಟಾಗಿ ರೂಮ್ ಫುಲ್ ಕ್ಲೀನ್ ಮಾಡಿದಾರಂತೆ, ನೋಡಬೇಕು. ಇಲ್ಲೂ ಕೂಡ ಕಿಚನ್ ಕಂಪ್ಲೀಟ್ ವಾರ್ಡ್ರೋಬ್ ವರ್ಕ್ ಮುಗ್ದಿದೆ. ಆಮೇಲೆ ಟೈಲ್ಸ್ ಎಲ್ಲ ನಾನು ಕಿತ್ತಾಕ್ಸಿದ್ದೆ ಕೆಳಗಡೆ, ಅವರು ಫುಲ್ಲು ಅಂಟಿಸಿದ್ರು ಅಂತ ಹೇಳಿ, ಬೇಡ ನನಗೆ ಅದು ಅಂತ. ಈಗ ಅದು ನೋಡ್ತಿರ್ಬೋದು, ಟೈಲ್ಸ್ ಇವತ್ತು ಹಾಕ್ಸಿದ್ದೀನಿ, ಫುಲ್ ಕಂಪ್ಲೀಟ್ ಟೈಲ್ಸ್ ವರ್ಕ್ ಮುಗ್ದಿದೆ, ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲೆ ಹೆಂಗೆ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಟಿ ವಿ ಸ್ಟ್ಯಾಂಡಿಗೆ ನೋಡಿ, ಈಗ ಬಾಕ್ಸ್ ಹಾಕಿದ್ದಾರೆ. ಸೊ ಆ ಕಡೆ ಈ ಕಡೆ ಡೋರ್ ಫಿಕ್ಸ್ ಮಾಡಿದ್ದಾರೆ, ಅದನ್ನು ಓಪನ್ ಮಾಡೋದು, ಮತ್ತು ಸೆಂಟ್ರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅದನ್ನು ಅಂಟಿಸಿಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ, ಇಲ್ಲಿ ಈ ಥರ. ಇನ್ನು ಈ ಸೈಡ್ 3 ಸ್ಟೆಪ್ಸು. ಸೊ ಹೆಂಗೆ ಕಾಣಿಸ್ತಾ ಇದೆ ಡಿಸೈನು ಅನ್ನೋದನ್ನು ಹೇಳಿ. ಸೊ ಸಿಂಪಲ್ಲಾಗಿ ಈ ಥರ ಬರಲಿ ಅಂತಲೇ ಮಾಡಿಸಿದ್ದೀನಿ, ನನ್ನ ಪ್ರಕಾರ ನನಗಿಷ್ಟ ಆಯಿತು. ನೋಡೋಣ ಬನ್ನಿ, ಮೇಲೆ ತೋರಿಸ್ತೀನಿ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ ಗೈಸ್. ಇಲ್ಲೊಂದು ರೂಮ್ ಇತ್ತು ಅಂತ ಹೇಳೋದಲ್ಲ, ಸೊ ಇದು ನೋಡ್ಬೋದು. ಈ ರೂಮ್ ಆ್ಯಕ್ಚುಲಿ ಕಂಪ್ಲೀಟಾಗಿ ಫುಲ್ ವಾಶ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇದು ಫುಲ್ಲು ಆಸಿಡ್ ಹಾಕಿ ವಾಶ್ ಮಾಡಿದ್ದಾರೆ, ಎಲ್ಲೂ ಗ್ಯಾಪ್ ಇಲ್ಲ. ಸೊ ಈಗ ಏನು ಈ ಥರ ಎಲ್ಲ ಗ್ಯಾಪ್ ಇದೆಯಲ್ಲ, ಸೊ ಈ ಗ್ಯಾಪ್ಗೆ ನಾಳೆ ಬಂದು ವೈಟ್ ಸಿಮೆಂಟ್ ಹಾಕ್ತಾರೆ. ಇನ್ನು ಇಲ್ಲೂ ಅಷ್ಟೇ ಫುಲ್ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಇಲ್ಲೂ ಅಷ್ಟೇ ಗ್ಯಾಪ್ಗೆಲ್ಲ ಫಿಲ್ ಮಾಡ್ತಾರೆ. ನೋಡಿದ್ರಲ್ಲ, ಕಂಪ್ಲೀಟಾಗಿ ಇವಾಗ ಬರೀ ಮೇಲ್ಗಡೆ ಮನೆ ಮತ್ತು ವಾಶ್ರೂಮ್ಸ್ ಎಲ್ಲ ಮುಗಿಸಿದ್ದಾರೆ. ಇನ್ನು ಇದೇ ನೋಡಿ, ಲಿಕ್ವಿಡ್ ಮತ್ತು ಆ್ಯಸಿಡ್ ಎರಡೂ ಇಲ್ಲೇ ಇಟ್ಟಿದ್ದಾರೆ. ಫುಲ್ ಮೋಲ್ಡು ಕೂಡ ಸ್ವಲ್ಪ ಕೆಲಸ ಇತ್ತು,
ಸೊ ಅದನ್ನು ಕೂಡ ಲೋಕಿನೇ ಮಾಡಿದ್ದಾರೆ, ಹಿಂದೆ ನೋಡ್ತಿರ್ಬೋದು ಅಲ್ಲಿ. ಅಲ್ಲಿ ಆ್ಯಕ್ಚುಲಿ ಅದು ನೀರಲ್ಲ, ಸಿಮೆಂಟ್ ಸ್ವಲ್ಪ ಹಾಕೋದಿತ್ತು ಅಲ್ಲಿ, ಅದು ಯಾಕೋ ಹಾಗೆ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಹಂಗೆ ಬಿಟ್ಟಿದ್ದಾರೆ. ಇನ್ನು ಇಲ್ಲಿ ಟೆರೆಸ್ ಮೇಲೆ ಏನಾದರೂ ಬಟ್ಟೆ ಗಿಟ್ಟೆ ಒಣಗಾಕೊಳಕ್ಕೆ ಬೇಕು ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ನಾಳೆ ಬಂದು ಮೇಲ್ಗಡೆ ಮನೆ ಮತ್ತು ಮಧ್ಯದ ಮನೆ, ಸೆಕೆಂಡ್ ಫ್ಲೋರು, ತರ್ಡ್ ಫ್ಲೋರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕಂಪ್ಲೀಟ್ ಆಸಿಡ್ ವಾಶ್ ಮಾಡಿಸಿ, ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಫುಲ್ ಪೇಂಟ್ ಆದಮೇಲೆ ಇನ್ನೊಂದು ವಾಶ್ ಮಾಡಿಸೋಣ ಅಂದ್ಕೊಂಡ್ವಿ. ಬಟ್ ನಾನು ಲಾಸ್ಟ್ ಒಳಗೆ ಶೇರ್ ಮಾಡಿದ್ದೆ, ಅಮೌಂಟ್ ಯಾರೂ ಕೊಡೋಕ್ಕೆ ಹೋಗಬೇಡಿ, ಹಿಂಗೆ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಮೇ ಬಿ ಅವ್ರ ವಿಡಿಯೋ ನೋಡ್ಕೊಂಡು ಬಂದಿದ್ದಾರಾ ಏನೋ ಅಂತ ಗೊತ್ತಿಲ್ಲ. ಸೊ 1 ಮಂತ್ ಆದಮೇಲೆ ಬಂದಿದ್ದಾರೆ, ಇಲ್ಲಾಂದರೆ ನಾವು ಮತ್ತೆ ಬೇರೆಯವ್ರನ್ನೇ ಕರೆಸ್ಬೇಕಾಗಿತ್ತು. ಈಗ ಬಂದಿದ್ದಾರೆ, ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಅಂದಿದ್ದಾರೆ. ನೋಡಬೇಕು, ಎಲ್ಲ ಮುಗಿಸ್ದಾದ್ಮೇಲೆ ಹೆಂಗೆ ಕಾಣಿಸುತ್ತೆ ಅನ್ನೋ ತೋರಿಸ್ತೀನಿ. ಹಾಗೆ ನಾಳೆ ಏನಪ್ಪ ಅಂದರೆ ವಾಶ್ ಮಾಡಿರೋದಕ್ಕೆಲ್ಲ ಈಗ ಅಪ್ಯಾಕ್ಸಿ ಹಾಕ್ತಾರಲ್ಲ, ಅದು ಹಾಕ್ತಾರದ್ದು ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನೀರೆಲ್ಲ ಬಚ್ಚಲಲ್ಲಿ ತುಂಬ ನೀರು ಯೂಸ್ ಮಾಡ್ತೀವಿ. ಸೊ ಬಚ್ಚಲಲ್ಲಿ ನೀರು ಯೂಸ್ ಮಾಡಿದಾಗ ಅದು ಲೀಕೇಜ್ ಆಗಬಾರ್ದು. ಫಸ್ಟ್ ಫ್ಲೋರಲ್ಲಿರೋದು, ಇವಾಗ ನಾವೇನಿದ್ದೀವಿ ಆ ಮನೇಲಿ ಹಂಗೆ ಆಗಿದೆ ನಮಗೆ. ಫಸ್ಟ್ ಫ್ಲೋರಲ್ಲಿರೋದು ಸೆಕೆಂಡ್ ಫ್ಲೋರ್ಗೆ ಲೀಕೇಜ್ ಆಗಿರೋದು, ಅದು ಕಾಣಿಸ್ತಾ ಇದೆ, ಆ ಥರ ಇದೆ. ಸೊ ಇದು ಹಂಗೆ ಆಗಬಾರ್ದು ಅಂತ ಲೀಕೇಜ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಅಪ್ಯಾಕ್ಸಿ ಯೂಸ್ ಮಾಡೋದು. ಇನ್ನು ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5:15 6 ಗಂಟೆ ಆಗಿದೆ. ನಾವು ವಿಡಿಯೋದಲ್ಲಿ ಆ್ಯಕ್ಚುಲಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ತೋರಿಸ್ಬಿಡ್ಬೋದು ಅಷ್ಟೇ, ಬಟ್ ಮಾಡೋದು ತುಂಬಾ ಕಷ್ಟ ಇದೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗು ಹೆಂಗಿತ್ತು ಅಂತ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.